ವಯಸ್ಸಾದಂತೆ ದೇಹದ ಬಲ ಕಡಿಮೆಯಾಗುತ್ತೆ, ಒಂದೊಂದೇ ಕಾಯಿಲೆ ಆವರಿಸಿಕೊಳ್ಳಲು ಪ್ರಾರಂಭಿಸುತ್ತೆ. ಹಾಗಾಗಿ ನಾವು ಆರೋಗ್ಯವಾಗಿ ಇರೋದನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ಆಹಾರದಲ್ಲಿ ಪಥ್ಯ ಮಾಡೋದರ ಜೊತೆಗೆ ಕೆಲವು ಪರೀಕ್ಷೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ನಮ್ಮ ದೇಹ ಸಾಮರ್ಥ್ಯದ ಪರೀಕ್ಷೆಗೆ ಒಂಟಿ ಕಾಲಿನ ಮೇಲೆ ನಿಲ್ಲುವ ವ್ಯಾಯಾಮ ಒಂದೇ ಸಾಕು. ಅಲ್ಲದೆ ಒಂದೇ ಕಾಲಿನಲ್ಲಿ ಬಹಳ ಹೊತ್ತು ನಿಂತರೆ ಆಯುಷ್ಯ ಕೂಡ ವೃದ್ಧಿಯಾಗತ್ತಂತೆ. ಉದ್ಯೋಗಿಗಳಲ್ಲಿ ಹೆಚ್ಚುತ್ತಿದೆ ವಿಪರೀತ ಬೆನ್ನು ನೋವು. ಐಟಿ ಕ್ಷೇತ್ರದಲ್ಲಿದ್ರೆ ಈ ಸಮಸ್ಯೆ ತಪ್ಪಿದ್ದಲ್ಲ, ಪರಿಹಾರವೇನು? ನಿಮ್ಗೇನು ಕಂಪ್ಯೂಟರ್ ಮುಂದೆ ಮಾಡೋ ಕೆಲಸ ಕಷ್ಟ ಇರಲ್ಲ, ನಮ್ ರೀತಿ ಮೈ ಬಗ್ಗಿಸಿ ದುಡಿಬೇಕಾ? ಈ ರೀತಿಯಾಗಿ ಇತರ ಕೆಲಸದಲ್ಲಿ ಇರೋರು ಐಟಿ ಕ್ಷೇತ್ರದಲ್ಲಿ ಕೆಲಸದಲ್ಲಿರೋರನ್ನ ಪ್ರಶ್ನಿಸ್ತಾರೆ. ಆದ್ರೆ ಕಂಪ್ಯೂಟರ್ ಮುಂದೆ ನಿರಂತರವಾಗಿ ಕೂತು ಕೆಲಸ ಮಾಡೋರಿಗೆ ಗೊತ್ತು ಆ ಕೆಲಸ ಎಷ್ಟು ಕಷ್ಟದ್ದು ಅಂತ. ನೋಡಿದವರಿಗೆ ಕುರ್ಚಿಯಲ್ಲಿ ಒಂದ್ ಕಡೆ ಕೂತು ಲ್ಯಾಪ್ಟಾಪ್ ಮುಂದೆ ಆರಾಮವಾಗಿ ಕೂತಿರೋರಂತೆ ಕಾಣಿಸಬಹುದು. ಆದ್ರೆ ಕಂಪ್ಯೂಟರ್ ಮುಂದೆ ಕೂತವರಿಗೆ ಗೊತ್ತು ಹೀಗೆ ಕೂರೋದ್ರಿಂದಾಗಿ ಯಾವೆಲ್ಲ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ. ಕುತ್ತಿಗೆ ನೋವು, ತಲೆನೋವು, ಕಣ್ಣುಗಳು ಡ್ರೈ ಆಗೋದು, ಬೆನ್ನು ನೋವು, ಕೈ ನೋವು, ಹೀಗೆ ಒಂದಾ ಎರಡ ಅನೇಕ ಸಮಸ್ಯೆಗಳು ಕಂಡು ಬರ್ತವೆ. ಕೆಲವರಿಗೆ ಈ ನೋವಿನ ಸಮಸ್ಯೆ ಸಹಿಸಲು ಸಾಧ್ಯವಾಗದೆ ಸರ್ಜರಿ, ಫಿಸಿಯೋಥೆರಪಿ ಅಂತೆಲ್ಲ ಚಿಕಿತ್ಸೆಯ ಮೊರೆ ಹೋಗೋದು ಉಂಟು. ತುಂಬಾ ಸಮಯ ಕೂತು ಕೆಲಸ ಮಾಡೋದ್ರಿಂದಾಗಿ ಹೆಚ್ಚಿನವರಲ್ಲಿ ಕಂಡು ಬರೋ ಸಮಸ್ಯೆ ಅಂದ್ರೆ ಬೆನ್ನು ನೋವು. ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡೋರಲ್ಲಿ ಬಹುತೇಕರಿಗೆ ಬೆನ್ನು ನೋವು ಕಾಣಿಸಿಕೊಳ್ಳುವುದು ಸಹಜ. ಅದರಲ್ಲೂ ಐಟಿ ಉದ್ಯೋಗಿಗಳು, ಡಿಜಿಟಲ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಹೆಚ್ಚು ಕಾಲ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡ್ತಾರೆ. ಹೀಗಾಗಿ ಅವರಲ್ಲಿ ಬೆನ್ನು ನೋವು ಬಹುಬೇಗನೆ ಕಾಣಿಸಿಕೊಳ್ಳುತ್ತೆ. ಹಾಗಿದ್ರೆ ಈ ರೀತಿಯ ಬೆನ್ನು ನೋವಿಗೆ ಪರಿಹಾರ ಏನು? ಇದನ್ನ ಹೇಗೆ ತಡೆಗಟ್ಟಬಹುದು? ಕೆಲಸದ ಒತ್ತಡದ ಮಧ್ಯೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹೇಗೆ? ಮಾಹಿತಿ ಇಲ್ಲಿದೆ. ಬಹುತೇಕ ಪ್ರಕರಣಗಳಲ್ಲಿ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರೆ ಬೆನ್ನು ನೋವಿಗೆ ಹೆಚ್ಚು ಗುರಿಯಾಗ್ತಾರೆ. ಅದಕ್ಕೆ ಕಾರಣ ಹೆಚ್ಚಿನ ಸಮಯ ಕಂಪ್ಯೂಟರ್ ಮುಂದೆ ವಿವಿಧ ಭಂಗಿಗಳಲ್ಲಿ ಕೂರೋದು, ಇದರ ಜೊತೆಗೆ ಯಾವುದೇ ರೀತಿಯ ದೈಹಿಕ ಚಲನ ಇಲ್ಲದಿರೋದು. ದೀರ್ಘಕಾಲ ಒಂದೆಡೆ ಯಾವುದೇ ಚಲನ ಇಲ್ಲದೆ ಕೂರೋದು ದೈಹಿಕ ಹಾಗೆಯೇ ಮಾನಸಿಕ ಆರೋಗ್ಯಕ್ಕೆ ಸ್ವಾಸ್ಥ್ಯವಲ್ಲ. ಇದರಿಂದ ದಿನೇ ದಿನೇ ಬೆನ್ನು ಮೂಳೆ ಸಂಕುಚಿತಗೊಳ್ಳುತ್ತಾ ಹೋಗೋದ್ರ ಜೊತೆಗೆ ಬೆನ್ನಿನ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ದೀರ್ಘಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡೋದ್ರಿಂದಾಗಿ ಹಾಗೆಯೇ ಭಂಗಿಯನ್ನ ಬದಲಾಯಿಸದೆ ಕೆಲಸ ಮಾಡೋದ್ರಿಂದಾಗಿ ಬೆನ್ನಿನ ಸ್ನಾಯು ದುರ್ಬಲಗೊಳ್ತಿದ್ದಂತೆ ನೋವು ಕಾಣಿಸಿಕೊಳ್ಳುತ್ತೆ. ಆದ್ರೆ ಡಿಜಿಟಲ್ ಆಧಾರಿತ ಕೆಲಸಗಳನ್ನ ಮಾಡುವಾಗ ಉದ್ಯೋಗಿಗಳು ಕಂಪ್ಯೂಟರ್ ಮುಂದೆಯೇ ಕುಳಿತು ಕೆಲಸ ನಿರ್ವಹಿಸಬೇಕಿರೋ ಅನಿವಾರ್ಯತೆ ಇರುತ್ತೆ. ಆದ್ದರಿಂದ ಉದ್ಯೋಗಿಗಳು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಹಂತದಲ್ಲಿ ಬೆನ್ನು ನೋವು ಬರದಂತೆ ನೋಡಿಕೊಳ್ಬೇಕು. ಜೊತೆಗೆ ಅಗತ್ಯ ಕ್ರಮಗಳನ್ನು ಅನುಸರಿಸುವ ಅಗತ್ಯ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ತುಂಬಾ ಹೊತ್ತು ಕೂತು ಕೆಲಸ ಮಾಡೋದ್ರಿಂದ ಬೆನ್ನು ನೋವು, ಬೆನ್ನು ಉರಿ ಈ ಬಗೆಯ ಸಮಸ್ಯೆ ಕಂಡು ಬರಬಹುದು. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಂದೆ ಕೂರುವ ಭಂಗಿ ಸರಿಯಾಗಿ ಇಲ್ಲದಿರುವುದು, ಅಲ್ಲದೆ ಈ ರೀತಿ ಕೂತು ಕೆಲಸ ಮಾಡೋದ್ರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ಈಗ ಬಹುತೇಕ ಕೆಲಸಗಳು ತಂತ್ರಜ್ಞಾನ ಆಧಾರಿತವಾಗಿರೋದ್ರಿಂದ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದು ಅನಿವಾರ್ಯವಾಗಿದೆ. ಆದ್ರೆ ಕೆಲಸಕ್ಕಾಗಿ ತುಂಬಾ ಹೊತ್ತು ಕಂಪ್ಯೂಟರ್ ಮುಂದೆ ಕೂತ್ರೆ ದುಡಿದ ಹಣದಲ್ಲಿ ಬಹುತೇಕ ಪಾಲನ್ನ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗತ್ತೆ. ಇದು ಐಟಿ ಕ್ಷೇತ್ರದಲ್ಲಿರೋ ಬಹುತೇಕರ ಪಾಡಾಗಿದೆ. ನಿರಂತರವಾಗಿ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋರಲ್ಲಿ ಆರೋಗ್ಯ ಸಮಸ್ಯೆಯೂ ಹೆಚ್ಚಾಗ್ತಿದೆ. ಹಾಗಿದ್ರೆ ಇದನ್ನ ತಡೆಗಟ್ಟಲು ವೈದ್ಯರ ಸಲಹೆಗಳೇನು ಅಂತ ಕೇಳಿದ್ರೆ, ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು. ಹೌದು, ಕಂಪ್ಯೂಟರ್ ಮುಂದೆ ತುಂಬಾ ಹೊತ್ತು ಕೂರೋರು ವ್ಯಾಯಾಮದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ದಿನದಲ್ಲಿ ಕನಿಷ್ಠ 30 ನಿಮಿಷ ವ್ಯಾಯಾಮಕ್ಕಾಗಿ ಮೀಸಲಿಡಬೇಕು. ನಡೆಯುವುದು, ವರ್ಕೌಟ್ ಇವುಗಳಿಂದ ದೈಹಿಕ ಚಟುವಟಿಕೆ ಹೆಚ್ಚಾಗತ್ತೆ. ಇದು ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವಾಗ ನೇರವಾಗಿ ಕೂತು ಕೆಲಸ ಮಾಡಿ, ಬೆನ್ನು ಬಾಗಿ ಇರಬಾರ್ದು. ನೀವು ಕೂರುವಾಗ ಪಾದಗಳು ನೆಲಕ್ಕೆ ಮುಟ್ಟುವಂತಿರಬೇಕು. ಹಾಗೇನೆ ಬೆನ್ನು ನೋವನ್ನ ತಡೆಗಟ್ಟಲು ಪ್ರತಿನಿತ್ಯ ಉತ್ತಮ ಚಟುವಟಿಕೆಗಳನ್ನು ಅನುಸರಿಸಿದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಸಾಧ್ಯ. ಕಂಪ್ಯೂಟರ್ ಮುಂದೆ ಕುಳಿತಾಗ ನೇರವಾಗಿ ಉತ್ತಮ ಭಂಗಿಯಲ್ಲಿ ಕೂರುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡಬಹುದು. ಕೆಲಸದ ನಡುವೆ 30 ನಿಮಿಷಗಳಿಗೊಮ್ಮೆ ನಿಲ್ಲುವುದು, ಕೈಗಳನ್ನು ಚಾಚುವುದು, ಹಾಗೆ ಒಂದೆರಡು ಹೆಜ್ಜೆ ನಡೆಯುವ ಅಭ್ಯಾಸವನ್ನ ಮಾಡಬೇಕು. ಆಗ ದೇಹ, ಕುತ್ತಿಗೆ ಮತ್ತು ಕೈ ಕಾಲುಗಳಿಗೆ ಅಗತ್ಯ ವ್ಯಾಯಾಮ ದೊರೆಯೋದರ ಜೊತೆಗೆ ದೇಹಕ್ಕೆ ಉತ್ಸಾಹ ದೊರೆಯುತ್ತೆ.
ಇನ್ನು ಈಗಾಗಲೇ ಹೇಳಿದಂತೆ ಅರ್ಧ ಗಂಟೆಗೊಮ್ಮೆ ಎದ್ದು ನಿಲ್ಲುವುದು, ಕೈಕಾಲುಗಳನ್ನು ಚಾಚುವುದು ಮಾಡಿ ಕೆಲವೊಂದು ವ್ಯಾಯಾಮ ಕುರ್ಚಿಯಲ್ಲೇ ಕೂತು ಮಾಡಬಹುದು, ಅವುಗಳನ್ನ ಮಾಡಿ. ಇನ್ನು ಫೋನ್ನಲ್ಲಿ ಮಾತನಾಡುವಾಗ ಓಡಾಡಿಕೊಂಡು ಮಾತನಾಡಿ, ಕೆಲಸದ ನಡುವೆ ಚಿಕ್ಕ ಬ್ರೇಕ್ ತೆಗೆದುಕೊಳ್ಳಿ. ಇವೆಲ್ಲ ಆರೋಗ್ಯ ಕಾಪಾಡೋದಕ್ಕೆ ಸಹಕಾರಿ. ದೈಹಿಕ ಒತ್ತಡದ ಜೊತೆಗೆ ಮಾನಸಿಕ ಒತ್ತಡವೂ ಕೂಡ ಅಧಿಕವಾಗಿರುತ್ತೆ. ಒಂದು ದೈಹಿಕ ಸಮಸ್ಯೆ ಕಂಡು ಬರೋದು, ಇದರ ಜೊತೆಗೆ ಟಾರ್ಗೆಟ್ ಅಂತ ಮಾನಸಿಕ ಒತ್ತಡ ಕೂಡ ಹೆಚ್ಚಿರುತ್ತೆ. ಇದರಿಂದ ಕೂಡ ಅನೇಕ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ತಲೆನೋವಿನ ಸಮಸ್ಯೆ ಕೂಡ ಡೆಸ್ಕ್ ಕೆಲಸದಲ್ಲಿ ಉಂಟಾಗಬಹುದು. ಆ ನಿಟ್ಟಿನಲ್ಲಿ ಒತ್ತಡ ಕಡಿಮೆ ಮಾಡಲು ಧ್ಯಾನ ಮಾಡಿ. ಯೋಗ, ಧ್ಯಾನ ಇವೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಲು ಸಹಕಾರಿ. ಇನ್ನು ಹೆಚ್ಚು ನೀರು ಸೇವಿಸಿ. ಕುರ್ಚಿಯಲ್ಲಿ ಕೂರುವ ಭಂಗಿ ಸರಿಯಾಗಿರಬೇಕು, ಈ ಬಗ್ಗೆ ಗಮನ ಹರಿಸಿ. ತಲೆನೋವು ಹಾಗೆ ಒತ್ತಡ ಕಡಿಮೆಯಾಗಲು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಇಷ್ಟೆಲ್ಲ ಮಾಡಿಯೂ ಆರೋಗ್ಯ ಸಮಸ್ಯೆ ಕಂಡು ಬಂದ್ರೆ ಸೂಕ್ತ ತಜ್ಞರನ್ನ ಭೇಟಿಯಾಗಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.